ನಮಸ್ತೆ ಗೆಳೆಯರೇ, ಸಮಸ್ತ ಕರುನಾಡ ಜನತೆಗೆ ಸ್ಟೇಟ್ ಅಫೇರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತು ದಿನಾಂಕ 4 ಮಾರ್ಚ್ 2024. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಂದರೆ ಸಬ್ಸ್ಕ್ರೈಬ್ ಆಗಿ, ನೀವು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೆಳೆಯರೇ. ಹಾಗೆಯೇ ನಿಮ್ಮದು ಯಾವುದೇ ಸಜೆಷನ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡದೆ ಮರೆಯಬೇಡಿ ಗೆಳೆಯರೆ. ಸೊ ಹಾಗಾದರೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೋಡೋಣ. ಮೊದಲಿನ ಪ್ರಶ್ನೆ ಆ್ಯಸ್ ಯೂಸಲ್ 4 ಮಾರ್ಚ್ ದಿನ ವಿಶೇಷ. ಗೆಳೆಯರು, ಇವತ್ತು ದಿನ ವಿಶೇಷ ಏನೆಂದರೆ ವಿಶ್ವ ಸ್ಥೂಲಕಾಯ ದಿನ ಮತ್ತು ರಾಷ್ಟ್ರೀಯ ಸುರಕ್ಷಾ ದಿನ ಎಂಬ ಎರಡು ವಿಶೇಷ ದಿನ. ವಿಶ್ವ ಸ್ಥೂಲಕಾಯ ದಿನವೆಂದರೆ ವರ್ಲ್ಡ್ ಒಬೆಸಿಟಿ ಡೇ ಅಂತ ಕರಿತೀವಿ. ಸೊ ನೀವು ನೋಡ್ಬೋದು, ಮೊನ್ನೆ 2 ದಿವಸದಿಂದ ನಾವು ಡಿಸ್ಕಷನ್ ಮಾಡಿದ್ವಿ ಬೊಜ್ಜಿನ ಸಮಸ್ಯೆ. ಭಾರತದಲ್ಲಿ ಬೊಜ್ಜಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಯಾಕೆ ಬೊಜ್ಜಿನ ಸಮಸ್ಯೆ ಹೆಚ್ಚಾಗ್ತಿದೆ, ಕಾರಣ ಏನು ಅಂದರೆ ಅದರಿಂದ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ ಇರಬಹುದು, ಅಥವಾ ಕೋವಿಡ್-19 ಆಗಿರ್ತಕ್ಕಂಥ ದುಷ್ಪರಿಣಾಮಗಳಿರ್ಬೋದು, ಅಥವಾ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ಆಗುವುದರಿಂದ ಸಮಸ್ಯೆಗಳು ಹೆಚ್ಚಾಗ್ತವೆ. ಇದರಿಂದ ಬೊಜ್ಜಿನ ಸಮಸ್ಯೆ ಹೆಚ್ಚಾಗ್ತದೆ. ಬೊಜ್ಜಿನ ಸಮಸ್ಯೆ ಹೆಚ್ಚಾಗೋದ್ರಿಂದ ಮಾನವನ ಶರೀರದ ಮೇಲೆ ಅಥವಾ ಮಾನವನ ಆರೋಗ್ಯದ ಮೇಲೆ ವಿಪರೀತವಾಗಿ ಪರಿಣಾಮ ಬೀರುವುದುಂಟು. ಹಾಗಾದರೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಮಾರ್ಚ್ 4ರಂದು ವಿಶ್ವ ಸ್ಥೂಲಕಾಯ ದಿನವನ್ನಾಗಿ ಘೋಷಿಸಿದೆ. ಯಾವುದು ಗೆಳೆಯರೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಹಿರಿಯರು ಕಿರಿಯರು ಎನ್ನದೇ ಜಗತ್ತಿನಾದ್ಯಂತ ಕೋಟ್ಯಾಂತರ ಮಂದಿ ಸ್ಥೂಲಕಾಯಿಗೆ ಸಮಸ್ಯೆ ಎದುರಿಸುತ್ತಿದ್ದು, ಅದಾಗಿಂದ ನಾನಾ ಕಾಯಿಲೆಗೆ ತುತ್ತಾಗಿದ್ದಾರೆ. ಒಬೆಸಿಟಿಯಿಂದ ಹೆಚ್ಚಾದ್ರಿಂದ ಅವರು ಅಡ್ವರ್ಸ್ ಇಂಪ್ಯಾಕ್ಟ್ ಆಗ್ತಿದೆ, ಅವರಿಗೆ ಅದರ್ ಹೆಲ್ತ್ ಕಾನ್ಸಿಕ್ವೆನ್ಸ್ ಆಗ್ತಿದ್ದಾವೆ. ಸೊ ಅದಕ್ಕೆ ಈ ದಿನದ ಉದ್ದೇಶವಾಗಿದೆ. ಇದು ವಿಶ್ವ ಸ್ಥೂಲಕಾಯ ದಿನ. ಗೆಳೆಯರ, ರಾಷ್ಟ್ರೀಯ ಸುರಕ್ಷತಾ ದಿನ, ನ್ಯಾಷನಲ್ ಸೇಫ್ಟಿ ಡೇ ಅಂತ ಕರಿತೀವಿ. ನ್ಯಾಷನಲ್ ಸೇಫ್ಟಿ ಡೇಗಳೆಂದರೆ ಮಾರ್ಚ್ 4, 1971ರಿಂದ ಭಾರತದಲ್ಲಿ ಸುರಕ್ಷಾ ಸಭೆ ಸ್ಥಾಪನೆ ಆಯಿತು. ಸುರಕ್ಷಾ ಅಂದರೆ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್. ಸೊ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಮೇನ್ ಉದ್ದೇಶ ಏನೆಂದರೆ ಭಾರತೀಯರ ಸುರಕ್ಷತೆ, ಭಾರತೀಯರ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗುವುದು, ಪರಿಸರ, ಈ 3 ವಿಷಯಗಳಿಗೆ ಸಂಬಂಧಿಸಿದಂತೆ ಜಾಗೃತಿಯನ್ನು ದೇಶಾದ್ಯಂತ ಜನರಿಗೆ ತಲುಪಿಸುವುದು ಈ ದಿನದ ಉದ್ದೇಶವಾಗಿದೆ. ಹಾಗಾದರೆ ಗೆಳೆಯರೇ, ಈ ರಾಷ್ಟ್ರೀಯ ಸುರಕ್ಷಾ ದಿನ ಯಾವ ಸಚಿವಾಲಯವು ಆಚರಣೆ ಮಾಡುತ್ತದೆ ಅಂದರೆ ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ರಾಷ್ಟ್ರೀಯ ಸುರಕ್ಷಾ ದಿನವನ್ನು ಆಚರಣೆ ಮಾಡ್ತೀವಿ. ನ್ಯಾಷನಲ್ ಸೇಫ್ಟಿ ಕೌನ್ಸಿಲನ್ನು ಮಾರ್ಚ್ 4, 1966ರಂದು ಸ್ಥಾಪನೆ ಮಾಡಿದರು. ಇದರ ಸ್ಮರಣಾರ್ಥವಾಗಿ ಈ ಮಂಡಳಿಯ ಸ್ಥಾಪನೆಯ ದಿವಸದ ನೆನಪಿಗಾಗಿ ಮಾರ್ಚ್ 4, 1972ರಂದು ರಾಷ್ಟ್ರೀಯ ಸುರಕ್ಷಾ ದಿನವನ್ನು ಆಚರಣೆ ಮಾಡ್ತೀವಿ. ನಿಮಗೊಂದು ಪ್ರಶ್ನೆ, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನು ಯಾವಾಗ ಸ್ಥಾಪನೆ ಮಾಡಿದ್ರೆಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೆಳೆಯರೆ. ಸರಿಯಾದ ಉತ್ತರಕ್ಕೆ ನಾನು ಥಂಬ್ನೇಲ್ ಕೊಡ್ತೀನಿ. ಸೊ ಇವತ್ತಿನ ನಮ್ಮ ದಿನ ವಿಶೇಷ. ಹಾಗಾದರೆ ನಮ್ಮ ಮುಂದಿನ ವ್ಯಕ್ತಿ ವಿಶೇಷ ಏನೆಂದರೆ ಗೆಳೆಯರು, ನಿಮ್ಗೆ ಗೊತ್ತು, ಕೆಲವು ವ್ಯಕ್ತಿಗಳು ತಮ್ಮ ಕರಿಯರವನ್ನು, ತಮ್ಮ ಜೀವನದ ವೃತ್ತಿಯನ್ನು, ಕೆಲವು ನಿವೃತ್ತಿಯನ್ನು ಹರೆಯದ ವಯಸ್ಸಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಕೆಲವೊಬ್ಬರು ಜೀವನದ ಅತ್ಯುನ್ನತ ಯಶಸ್ಸನ್ನು ಕೂಡ 42 ವರ್ಷದಲ್ಲಿ ಪಡಿತಾರೆ. ನಮ್ಮ ಡೊನಾಲ್ಡ್ ಟ್ರಂಪ್ ನೋಡ್ಬೋದು, ಅವರು ತಮ್ಮ ರಾಜಕೀಯ ಕರ್ಣವನ್ನು 50ಕ್ಕಿಂತ ಹೆಚ್ಚಿನ ವರ್ಷದಲ್ಲಿ ಸ್ಥಾಪನೆ ಮಾಡಿದರು. 15 ಇಯರ್ಸ್ ಆದಮೇಲೆ ಅವರು ರಾಜಕೀಯ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ರು. ಎಷ್ಟೋ ನಮ್ಮ ವಿಶ್ವದಲ್ಲಿ, ಭಾರತದಲ್ಲಿ ಎಷ್ಟೋ ಉದಾಹರಣೆಗಳಿದ್ದಾರೆ. ಜನರು ತಮ್ಮ ದೃಢ ನಿಶ್ಚಯದಿಂದ, ತಮ್ಮ ಪೇಷನ್ಸ್ದಿಂದ, ತಾವು ಮಾಡುತ್ತಿರುವ ಇಂಟಿಗ್ರಿಟಿಯಿಂದ 50 ವರ್ಷಗಳಾದರೂ ಚಿಂತೆ ಇಲ್ಲ, 60 ವರ್ಷಗಳಾದರೂ ಚಿಂತೆ ಇಲ್ಲ, ತಾವು ಆ ದೃಢ ನಿಶ್ಚಯದಿಂದ ಪ್ರಾರಂಭ ಮಾಡಿದ್ರೆ ಒಂದು ಕೋಟ್ ಇದೆ ಭಗವದ್ಗೀತೆಯಲ್ಲಿ, ಉತ್ಸಾಹ ನಿಶ್ಚಯ ಧೈರ್ಯಾತ ತತ್ತತ್ ಕರ್ಮ ಪ್ರವರ್ತನಾತ್ ಸಂಘಾತೆ ಆಗತ ಸುತ್ತ ವೃತ್ತಿಯ ಸಡ್ಬಿರ ಭಕ್ತಿ ಪ್ರಸಿದ್ಧತೆ. ಉತ್ಸಾಹ, ನಿಶ್ಚಯ, ಧೈರ್ಯ, ಯಾವ ಕಾರ್ಯವನ್ನು ಮಾಡಬೇಕೆಂದು ನನ್ನಲ್ಲಿದ್ದರೆ ಯಾವ ಕಾರ್ಯವೂ ಕೂಡ ಅಸಾಧ್ಯವಲ್ಲ, ಎಲ್ಲ ಕಾರ್ಯವೂ ಸಾಧ್ಯ. ಅದಕ್ಕೆ ಉದಾಹರಣೆ ಗೆಳೆಯರೆ ನಮ್ಮ ರೋಹನ್ ಬೋಪನ್ ಅವರು ಗೆಳೆಯರೆ, ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದರೆ ಇವರು ಟೆನ್ನಿಸ್ ಆಟಗಾರರಾಗಿದ್ದಾರೆ. ಇವತ್ತು ಅವರ ಜನ್ಮ ದಿವಸ, ಹುಟ್ಟುಹಬ್ಬ. ಸೊ ಇವರು ಕೂಡ ಕರ್ನಾಟಕದವರಾಗಿದ್ದಾರೆ. ಇವರು ಕೂಡ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಜನಿಸಿದ್ದಾರೆ. ಸೊ ಇವರು ಮೂಲತಃ ಕೊಡಗಿನವರು. ಇವರು ಈಗ ತಮ್ಮ 43ನೆಯ ಜನ್ಮದಿನವನ್ನು 43ನೇ ವಯಸ್ಸಿನಲ್ಲಿ ಆಸ್ಟ್ರೇಲಿಯನ್ ಓಪನ್ ಡಬಲ್ಸ್ ಪ್ರಶಸ್ತಿ,
ಆಸ್ಟ್ರೇಲಿಯನ್ ಓಪನ್ ಡಬಲ್ ಪ್ರಶಸ್ತಿಗೆ ನಂಬರ್ 1 ಪಟ್ಟಕ್ಕೇರಿದ ಜಗತ್ತಿನ ಹಿರಿಯ ಆಟಗಾರ ಎನ್ನುವ ದಾಖಲನೆಗೆ ಬೋಪಣ್ಣವರು ಪಾತ್ರರಾಗಿದ್ದಾರೆ. ಗೆಳೆಯರೆ, ಇವತ್ತಿನ ನಮ್ಮ ವ್ಯಕ್ತಿ ವಿಶೇಷತೆ, ಹಾಗಾದರೆ ನಮ್ಮ ಸ್ಥಳ ವಿಷಯತೆ ಏನು ಗೆಳೆಯರೆ? ನಮಗೆಲ್ಲ ಗೊತ್ತು ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅಂತ. ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅಂತ ಯಾವಾಗ ಆಚರಣೆ ಮಾಡ್ತೀವಿ ಗೆಳೆಯರೆ? ನೀವು ಕಮೆಂಟಲ್ಲಿ ಮಾಡಿ, ಇದು ಮಾರ್ಚ್ 3ನೇ ತಾರೀಕು ಅಥವಾ ಮಾರ್ಚ್ 2ನೇ ತಾರೀಕು ಅಂತ ಗೆಳೆಯರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇದು ವರ್ಲ್ಡ್ ವೈಲ್ಡ್ ಲೈಫ್ ಡೇ ಸೆಲೆಬ್ರೇಟೆಡ್ ಅಟ್ ಓಕ್ಲಾ ಬರ್ಡ್ ಸೆಂಚುರಿ ಫೋಕಸಿಂಗ್ ಆನ್ ಮಿಷನ್ ಲೈಫ್. ಗೆಳೆಯರೆ, ನಮ್ಮ ನೈರೋಬಿ ಅಂದರೆ ಕೆನ್ಯಾದಲ್ಲಿ ನಡೆದ 6th ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಅಸೆಂಬ್ಲಿಯು ಒಂದು ಹಿಸ್ಟಾರಿಕ್ ರೆಸೊಲ್ಯೂಷನ್ ಅನ್ನು ಅಡಾಪ್ಟ್ ಮಾಡಿಕೊಂಡಿದೆ. ಅದುವೇ ಸಸ್ಟೈನೇಬಲ್ ಲೈಫ್ ಸ್ಟೈಲ್ ಅಂತ. ಸಸ್ಟೈನೇಬಲ್ ಲೈಫ್ ಸ್ಟೈಲ್, ಅದಕ್ಕೆ ಭಾರತದ ಪಾತ್ರ ತುಂಬ ಮಹತ್ವ. ಯಾಕಂದರೆ ನಮ್ಮ ಪ್ರಧಾನಮಂತ್ರಿಯವರು, ನಮ್ಮ ಪರ್ಯಾವರಣ ಸಚಿವಾಲಯ ತುಂಬ ಪ್ರಯತ್ನ ಮಾಡಿತ್ತು. ಎಲ್ಲರ ಮುಂದೆಯೂ ಕೂಡ ಈ ಒಂದು ಸಸ್ಟೈನೇಬಲ್ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ದೇಶಗಳಿಗೆ ಕೂಡ ಹೋಗಿ ಅಲ್ಲಿ ಪ್ರಚಾರವನ್ನು ಮಾಡಿತ್ತು. ಅದಕ್ಕೆ ಪ್ರತಿಫಲವಾಗಿ ಸಿಕ್ಸ್ತ್ ಸೆಷನಲ್ಲಿ ನೈರೋಬಿಯಾದಲ್ಲಿ ಈ ಹಿಸ್ಟಾರಿಕ್ ರೆಸೊಲ್ಯೂಷನ್ ಕಂಡಿದೆ. ಹಾಗೆ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಸೆಲೆಬ್ರೇಟ್ ವೇರ್ ವೆಕ್ಲಿ ಮಿಷನ್ ಆನ್ ಲೈಫ್. ವರ್ಲ್ಡ್ ಓಕ್ಲಾ ಬರ್ಡ್ ಸೆಂಚುರಿ ವಿಶೇಷತೆ ಏನು? ಇದು ಒಂದು ಬರ್ಡ್ ಸೆಂಚುರಿ ಆಗಿದೆ, ಪಕ್ಷಿಧಾಮವಾಗಿದೆ. ಇದು ಯಾವ ರಾಜ್ಯದಲ್ಲಿದೆ? ಭಾರತದ ಉತ್ತರ ಪ್ರದೇಶದಲ್ಲಿದೆ. ಇದು ಯಾವ ನದಿಗೆ ಅಡ್ಡಲಾಗಿದೆ? ಯಮುನಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರೋ ಓಕ್ಲಾ. ಇದರ ಟೋಟಲ್ ಏರಿಯಾ ಆಫ್ ಸ್ಕ್ವೇರ್ ಏರಿಯಾ ಮೀಟರ್ 4 ಎಕರೆದಲ್ಲಿ ನಡೆದಿದೆ. ಇದನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಗೆಳೆಯರೆ? 1990ರಲ್ಲಿ ಸ್ಥಾಪನೆ ಮಾಡಿದ್ದು. ಇದಕ್ಕೆ ಯಾವುದು ಈ ಓಕ್ಲಾ ಬರ್ಡ್ ಸೆಂಚುರಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಗೆಳೆಯರೆ? ನಿವಾಸಿ ಮತ್ತು ವಲಸೆ ಮೈಗ್ರೇಟರಿ ಬರ್ಡ್ಗಳಿಗೆ ಪ್ರಸಿದ್ಧವಾಗಿದೆ. ಇದು ಒಂದು ಸೆಂಟ್ರಲ್ ಏಷಿಯನ್ ಫ್ಲೈವೇಗಳಲ್ಲಿ ಒಂದಾಗಿದೆ. ಸೊ ಇದನ್ನು ಯಾವ ಕಾನೂನಿನ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1992 ಈ ಕಾಯ್ದೆ ಅನುವಾಗಿ ಈ ಓಕ್ಲಾ ಬರ್ಡ್ ಸೆಂಚುರಿಯನ್ನು ಸ್ಥಾಪನೆ ಮಾಡಲಾಗಿದೆ. ಇದು ನಮ್ಮ ಸ್ಥಳ ವಿಶೇಷಣೆಗಳೇ. ಇನ್ನು ಮುಂದೆ ನೋಡೋಣ ವ್ಯಕ್ತಿ ವಿಶೇಷತೆ. ಇನ್ನೊಂದು ವ್ಯಕ್ತಿ ವಿಶೇಷ, ಯಾಕಂದರೆ ನಮ್ಮ ಪ್ರಧಾನಮಂತ್ರಿಯವರು ಅವರ ಬರ್ತ್ ಆ್ಯನಿವರ್ಸರಿನ ಟ್ವೀಟ್ ಮಾಡಿದ್ದಾರೆ. ಅವರ ಹೆಸರು ಶ್ರೀ ಅಯ್ಯ ವೈಕುಂಠ ಸ್ವಾಮಿ ಕಲ್. ಇವರೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ನೋಡಿ ಗೆಳೆಯರು, ಇವರು ಬಿಲ್ಡ್ ಅ ಕಂಪ್ಯಾಷನೇಟ್ and harmonious society where poorest of the poor empowered. We reiterate our commitment to fulfilling his vision for humanity. ಗೆಳೆಯರ ವಿಶೇಷತೆ ಬಗ್ಗೆ ನೋಡೋಣ. ಇವರ ಸ್ವಾಮೀಜಿ ಅಯ್ಯ ವೈಕುಂಠ ಸ್ವಾಮಿಗಳು. ಗೆಳೆಯರೆ, ಇವರು ಕೇರಳದಲ್ಲಿ ಜನ್ಮಿಸಿದರು. ಇವರು ದಕ್ಷಿಣ ಭಾರತದ ಸಮಾಜ ಸುಧಾರಕರಾಗಿದ್ದರು. ಇವರ ಬೋಧನೆಗಳನ್ನು ಅಖಿಲಾತ ತಿರಟ್ಟು ಅಮ್ಮನೈ ಮತ್ತು ಅರಲ್ನೂರಿನಲ್ಲಿ ವಿವರಿಸಲಾಗಿದೆ. ಇವರ ಅನುಯಾಯಿಗಳಿಗೆ, ಇವರ ಫಾಲೋವರ್ಗೆ ಏನಂತ ಕರಿತೀವಿ ಗೆಳೆಯರೆ? ಅಯ್ಯವಾಜಿ ಅಂತ ಕರೀತಾರೆ. ಈ ಪುಸ್ತಕಗಳು ಅವರಿಗೆ ಪವಿತ್ರ ಹೋಲಿ ಗ್ರಂಥಗಳಾಗಿದೆ. ಅಯ್ಯನವರ ಧರ್ಮ ಏನು ಹೇಳುತ್ತಂದರೆ, ಜಗಳಗಳಿಂದ ಭಾರತ ಯುದ್ಧಗಳು ಮತ್ತು ಜಗಳಗಳಿಂದ ಮುಕ್ತವಾದ ಶಾಂತಿಯುತವಾದ ಭೂಮಿಯೇ ಧರ್ಮಯುಗ ಅಂತ ಹೇಳುತ್ತದೆ. ಹಾಗಾದರೆ ಗೆಳೆಯರು, ವೈಕುಂಠ ಅವರು ಪರಿಚಯದ ಅಯ್ಯವಾಜಿಯ ಧರ್ಮವು ಏನನ್ನ ಬೋಧನೆ ಮಾಡುತ್ತದೆ ಅಂದರೆ, ಜನರಲ್ಲಿ ಅಹಿಂಸೆ, ದಾನ ಮಾಡುವುದು, ಸಹಿಷ್ಣುತೆ, ಪ್ರೀತಿಯ ಸದ್ಗುಣವನ್ನು ಕಲಿಸುತ್ತದೆ. ಗೆಳೆಯರೆ, ಇವರ ಪುಸ್ತಕಗಳ ನೆನಪಿದೆ. ಅಖಿಲಾತ ತಿರಟ್ಟು ಅಮ್ಮನೈ ಮತ್ತು ಅರಲ್ನೂರಿನಲ್ಲಿ ಇವರ ಬೋಧನೆಗಳನ್ನು ವಿವರಿಸಲಾಗಿದೆ. 2 ಇಂಪಾರ್ಟೆಂಟ್ಗಳು. ಇವರ ಭಕ್ತರಿಗೆ ಅಥವಾ ಇವರ ಫಾಲೋವರ್ಸ್ಗೆ ಏನಂತಾರೆ ಗೆಳೆಯರೆ? ಅಯ್ಯವಾಜಿ ಅಂತ ಕರೀತಾರೆ ಗೆಳೆಯರು. ಇವರು ಪ್ರಮೋಟ್ ಮಾಡೋದು ಅಹಿಂಸೆ, ದಾನ, ಸಹಿಷ್ಣುತೆ ಮತ್ತು ಪ್ರೀತಿಯ ಸದ್ಗುಣವನ್ನು ಕಲಿಸುತ್ತದೆ. ನೆಕ್ಸ್ಟ್, ಡೆಪ್ ಕನೆಕ್ಟ್ 2024. ಸೊ ಸದ್ಯ ಭಾರತದಲ್ಲಿ ಡೆಪ್ ಕನೆಕ್ಟ್ ಅಂದರೆ ಡಿಫೆನ್ಸ್ ಕನೆಕ್ಟ್. ಸೊ ಗೆಳೆಯರು, ಡಿಫೆನ್ಸ್ ಕನೆಕ್ಟ್ ಈಗ ಏನು ಮಾಡ್ತಿದೆ ಅಂದರೆ, ಯಾವುದೇ ಥರ ಪ್ರೊಕ್ಯೂರ್ಮೆಂಟ್ ಆಗಲಿ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಯಾವುದೇ ಥರದ ಮಿಲಿಟರಿಗೆ ಸಂಬಂಧಿಸಿದ ಏರ್ಫೋರ್ಸ್, ನೇವಿ, ಇಂಡಿಯನ್ ಮಿಲಿಟರಿ ಅಥವಾ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಸಂಬಂಧಿಸಿದ ಯಾವುದೇ ಥರದ ಇನೋವೇಷನ್ಗೆ, ದೇಶೀಯ ರಕ್ಷಣಾ ನಾವೀನ್ಯತೆಯನ್ನು ಉತ್ತೇಜಿಸಲು ಎಲ್ಲಿ ಇದನ್ನು ಆಯೋಜಿಸಿ ಮಾಡಲಾಗಿದೆ ಗೆಳೆಯರ? ಸ್ಥಳ ಬಂದ್ಬಿಟ್ಟು ಮಾನೇಕ್ ಶಾ ಸೆಂಟರ್, ನವದೆಹಲಿ. ಸೊ ಇದನ್ನು ಯಾರು ಆರ್ಗನೈಸ್ ಮಾಡ್ತಿದ್ದಾರೆ ಅಂದರೆ, ಇನೋವೇಷನ್ ಫಾರ್ ಡಿಫೆನ್ಸ್ ಇನೋವೇಷನ್ ಆರ್ಗನೈಸೇಷನ್. ಗೆಳೆಯರ ನೆನಪಿನಲ್ಲಿ IDXDIO. ಇದು ಫುಲ್ ಫಾರ್ಮ್ ಅನ್ನು ಎಕ್ಸಾಮಲ್ಲಿ ಬರೋ ಸಾಧ್ಯತೆ ಇರುತ್ತದೆ. ಅಂಡರ್ ದಿ ಏಜಿಸ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಹಾಗಾದರೆ ಮುಂದಿನ ಗೆಳೆಯರೆ, ಉತ್ತರ ಪ್ರದೇಶದ ಸಿದ್ಧಾರ್ಥ ನಗರದಲ್ಲಿ ಮಕ್ಕಳ ಶಿಕ್ಷಣವನ್ನು ಬೆಂಬಲಿಸಲು RE ಲಿಮಿಟೆಡ್ ಮತ್ತು ಯುನೈಟೆಡ್ನೊಂದಿಗೆ ಕೈ ಜೋಡಿಸಿದೆ ಅಂತ ಹೇಳಿದ್ದಾರೆ ಗೆಳೆಯರೆ. ಹಾಗಾದರೆ REC ಲಿಮಿಟೆಡ್ ಮತ್ತು ವಿನಿಸೈಡ್ ಬಗ್ಗೆ ನೋಡೋಣ ಗೆಳೆಯರು. ಏನಂತ REC ಲಿಮಿಟೆಡ್
ಇದು ಯಾವಾಗ ಸ್ಥಾಪನೆ ಮಾಡಿದರೆ ಗೆಳೆಯರೆ? REC ಲಿಮಿಟೆಡನ್ನು 1969ರಲ್ಲಿ ಇದು ಮಹಾರತ್ನವಾಗಿದೆ. ಟೋಟಲ್ ಭಾರತದಲ್ಲಿ ಎಷ್ಟು ಮಹಾರತ್ನಗಳಿದ್ದಾವೆ? 13 ಮಹಾರತ್ನಗಳಿದ್ದಾವೆ ಗೆಳೆಯ. ನಾವು ಅದಕ್ಕಿಂತ ಮುಂಚೆ ಮೊನ್ನೆ ವಿಡಿಯೋಲಿ ಒಂದು BHEL ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಮತ್ತು IOCL ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಗೆಳೆಯರೆ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ನೋಡ್ಬೋದು. ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್, IOCL ಲಿಮಿಟೆಡ್. ಸೊ ಇದಕ್ಕೇನು RECಗೆ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ ಅಂತ ಕರಿತಿದ್ರು. ಯಾವಾಗ ಸ್ಥಾಪನೆ ಮಾಡಿದ್ರೆ 1969. ಇದು ಮಹಾರತ್ನ. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ? ಮಿನಿಸ್ಟ್ರಿ ಆಫ್ ಪವರ್. ಸೊ ಈಗ ಪ್ರೆಸೆಂಟ್ಲಿ ಇದೇನು ರಿಜಿಸ್ಟರ್ಡ್ ವಿತ್ RBI ಜೊತೆ ಇದು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಯಾಗಿ ನೋಂದಾಯಿಸಿ ಮಾಡಿಕೊಂಡಿದೆ. ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗ್ ಕಂಪನಿ. ಸೊ REC ಫೈನಾನ್ಸ್ ಎಂಟೈರ್ ಪವರ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಗೆಳೆಯರೆ. ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಟ್ರಾನ್ಸ್ಮಿಷನ್ ಆಗಲಿ, ಅಥವಾ ನಮ್ಮ ಯಾವುದೇ ಥರ ಎಲೆಕ್ಟ್ರಿಫಿಕೇಷನ್ಗೆ ಸಂಬಂಧಿಸಿದಂಥ ಯಾವುದೇ ಐಟಮ್ಗಳಾಗಲಿ ಇದು ಫೈನಾನ್ಸ್ ಮಾಡುತ್ತದೆ. ಹಾಗಾದರೆ ಈ REC ಲಿಮಿಟೆಡ್ ಕೆಲವೊಂದು ಸ್ಕೀಮ್ಗಳಿಗೆ ನೋಡಲ್ ಏಜೆನ್ಸಿಯಾಗಿ ಕೆಲಸವನ್ನು ಮಾಡುತ್ತಿದೆ. ಯಾವುದಂದರೆ ಪ್ರಧಾನಮಂತ್ರಿ ಸಹಜ್ ಬಿಜ್ಲಿ ಹರ್ ಘರ್ ಯೋಜನೆ, ದಟ್ ಇಸ್ ಸೌಭಾಗ್ಯ ಯೋಜನೆ. ಪ್ರಧಾನಮಂತ್ರಿ ಸಹಜ್ ಬಿಜ್ಲಿ ಹರ್ ಘರ್ ಯೋಜನಾ ಸೌಭಾಗ್ಯವು ನ್ಯಾಷನಲ್ ಎಲೆಕ್ಟ್ರಿಸಿಟಿ ಫಂಡ್ ಸ್ಕೀಮ್ಗಳಲ್ಲಿ ಈ ಸ್ಕೀಮ್ಗೆ ಇದು ನೋಡಲ್ ಏಜೆನ್ಸಿಯಾಗಿ ಮಿನಿಸ್ಟ್ರಿ ಆಫ್ ಪವರ್ ಅಡಿಯಲ್ಲಿ ಕೆಲಸವನ್ನು ಮಾಡುತ್ತದೆ. ಹಾಗಾದರೆ ಗೆಳೆಯರೆ, ಯುನಿಸೆಡ್ ಅಂದ್ರೇನು ನೋಡಿ ಗೆಳೆಯರೆ. ಯುನಿಸೆಡ್ ಅಂದರೆ ಯುನೈಟೆಡ್ ನೇಷನ್ ಅಂತ ತಿಳ್ಕೊಬೇಡಿ, ಇದು ಯೂನಿಟ್ ಆಫ್ ಸೈನ್ಸ್ ಆ್ಯಂಡ್ ಎಜುಕೇಷನಲ್ ಇಕ್ವಿಪ್ಮೆಂಟ್. ಸೊ ಇದೇನು, ಇದನ್ನು non-profit organization as a EdTech educational technology organization working with the bring equitable access to the quality education pan India partnering with the state government and state government. ಸೊ ಇದು ಎಲ್ಲಿ ಬರುತ್ತದೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ IIT ಕಾನ್ಪುರ್. ಇದರ ಆಫೀಸ್ ಎಲ್ಲಿರೋದು ಗೆಳೆಯರೆ? IIT ಕಾನ್ಪುರ್. ಇದು ಕೂಡ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇವೆರಡೂ ಸೇರಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಲ್ ಅಡಿಯಲ್ಲಿ ಸಿದ್ಧಾರ್ಥ ನಗರದಲ್ಲಿ ಮಕ್ಕಳ ಶಿಕ್ಷಣವನ್ನು ಬೆಂಬಲಿಸಲು REC ಮತ್ತು ಯುನೈಟೆಡ್ಗೆ ಕೈ ಜೋಡಿಸಿವೆ. ಹಾಗಾದರೆ ಮುಂದಿನ ಗೆಳೆಯರೆ, ಶ್ರೀ ಸರ್ಬಾನಂದ ಸೋನೋವಾಲ್ dedicates the first ever made in India ASTDS tug. So what is mean by ASTDS? It's a full form is the approved standard tug design and specification. approved standard tug design and specification. ಟಗ್ ನೋಡಬಹುದು ನೀವು. ದೊಡ್ಡ ಹಡಗುಗಳನ್ನು ಎಳೆದುಕೊಂಡು ಹೋಗುವುದಕ್ಕೆ ನಾವು ಟಗ್ ಅಂತ ಕರಿತೀವಿ. ದೊಡ್ಡ ಹಡಗುಗಳು, ಚಿಕ್ಕ ಹಡಗುಗಳನ್ನು ಕಮರ್ಷಿಯಲ್ ಹಡಗುಗಳನ್ನು ಎಳೆದುಕೊಂಡು ಹೋಗುವುದೇ ನಾವು ಟಗ್ ಅಂತ ಕರಿತೀವಿ ಗೆಳೆಯರೆ. ಈಗ ಶ್ರೀ ಸರ್ಬಾನಂದ ಸೋನೋವಾಲ್ ಅವರು ಓಸಿಯನ್ ಗ್ರೇಸ್ ಅಂತ ಟಗ್ವನ್ನು ಲಾಂಚ್ ಮಾಡಿದ್ದಾರೆ. ಇದು ಏನು ಮಾಡುತ್ತದೆ? ಇದಕ್ಕೆ ಅಷ್ಟು ಕೆಪಾಸಿಟಿ 60 ಟನ್ ಬುಲಾಡ್ ಫುಲ್ ಮಾಡುವಂಥ ಕೆಪಾಸಿಟಿ ಇದೆ ಗೆಳೆಯರೆ. ಸೊ ಫಸ್ಟ್ ಮೇಕ್ ಇನ್ ಇಂಡಿಯಾ ಆಸ್ ASTDS ಟಗ್. ಇದನ್ನು ASTDS ಟಗ್ ಆಗಿ. ಸೊ ಇದನ್ನು ಯಾರು ನಿರ್ಮಿಸಿದ್ದಾರೆ ಅಂದರೆ ಕೋಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಪೋರ್ಟ್ ಆ್ಯಂಡ್ ಶಿಪ್ಪಿಂಗ್ ವಾಟರ್ವೇಸ್. ಸೊ ಇದ್ಯಾವುದು ಯಾವ ಇಂಜಿನ್ಗಳನ್ನ ಹೊಂದಿದೆ? ನಿಗಾಟ ಇಂಜಿನ್ಗಳನ್ನ ಹೊಂದಿದೆ. ಪವರ್ G-Seller ಪ್ರೊಪಲ್ಷನ್ ಇಂಜಿನ್ಗಳನ್ನ ಹೊಂದಿದೆ. ಸೊ ಇದರ ಮಹತ್ವ ಯಾವುದಕ್ಕೆ? ಸೊ ಗೆಳೆಯರಿ ನೋಡಿ, VLCC ದಟ್ 330 ಮೀಟರ್ ವೆಸಲ್ಸ್ಗಳು, ULCC 400 ಮೀಟರ್ಗಳನ್ನ ಫುಲ್ ಮಾಡೋ ಕೆಪಾಸಿಟಿ ಈ ಓಷನ್ ಗ್ರೇಸ್ಗಿದೆ. ಹಾಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಲ್ ಅಡಿಯಲ್ಲಿ ದ ಮೆಡಿಕಲ್ ಮೊಬೈಲ್ ಯೂನಿಟ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ ನಿನ್ನೆ. ಸೊ ಹಾಗಾದರೆ ಈ ಒಂದು ಓಷನ್ ಗ್ರೇಸ್ನ ಎಲ್ಲಿ ಲಾಂಚ್ ಮಾಡಿದ್ದಾರೆ? ಪ್ಯಾರಾದೀಪ್ ಫೋರ್ಟ್ ಗೆಳೆಯರೆ. ಸೊ ಗೌರ್ಮೆಂಟ್ ಅವರು ಒಂದು ಸ್ಕೀಮನ್ನು ಮಾಡಿದ್ದಾರೆ, ಗ್ರೀನ್ ಟಗ್ ಟ್ರಾನ್ಸಿಷನ್ ಪ್ರೋಗ್ರಾಮ್. ಸೊ ಇದು ಗೆಳೆಯರೆ 2030 ಭಾರತದ ಎಲ್ಲ ಪೋರ್ಟ್ಗಳಲ್ಲಿ 50%ಗಿಂತ ಹೆಚ್ಚು ಹಸಿರು ಟಗ್ಗಳನ್ನಾಗಿ ಪರಿವರ್ತಿಸುವುದು ಮತ್ತು ಎಲ್ಲ ಪ್ರಮುಖ ಬಂದರುಗಳು ಹಸಿರು ಕಾರ್ಯನಿರ್ವಹಿಸುವಂತೆ ಮಾಡುವ ಗುರಿಯನ್ನು ಇದು ಗ್ರೀನ್ ಟಗ್ ಟ್ರಾನ್ಸಿಷನ್ ಪ್ರೋಗ್ರಾಮು ಹೊಂದಿದೆ. 50% ಕೇಳಬಹುದು. ಅವನು ಈ ಗ್ರೀನ್ ಟಗ್ ಟ್ರಾನ್ಸಿಷನ್ ಪ್ರೋಗ್ರಾಮಲ್ಲಿ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಭಾರತವು 2030 65%ಗಿಂತ ಟಗ್ಗಳನ್ನ ಪರಿವರ್ತಿಸಾಗಿ ಗುರಿಯನ್ನು ಇಟ್ಟುಕೊಂಡಿದೆ. ಅದು ತಪ್ಪು ಉತ್ತರಗಳೇ. ಈ ಥರ ಪ್ರಶ್ನೆಗಳನ್ನು ಕೇಳಬಹುದು. ಇದು 50% ಆಗಿದೆ. ಈಗ ಮ್ಯಾರಿಟೈಮ್ ಅಮೃತ್ ಕಾಲ್ ವಿಷನ್ 2047 ಮ್ಯಾರಿಟೈಮ್ ಅಮೃತ್ ಕಾಲ್ 2 ಇದು ಸೇರಿದ್ರ ಮಹತ್ವ ಉದ್ದೇಶ ಡಿಕಾರ್ಬನೈಸೇಷನ್ ಆಫ್
ಸೆಲ್. ಗೆಳೆಯರು ನೆನಪಿಡಲಿ, ಇದನ್ನು ಎಲ್ಲಿ ಲಾಂಚ್ ಮಾಡಿದ್ದಾರೆ? ಪ್ಯಾರಾದೀಪ್ ಫೋರ್ಟಲ್ಲಿ ಲಾಂಚ್ ಮಾಡಿದ್ದಾರೆ. ಇದರ ನೇಮ್ ಏನು? ಓಷನ್ ಗ್ರೇಸ್. ಇದರ ಕೆಪಾಸಿಟಿ 60 ಟನ್. ಸೊ ಹಾಗಾದ್ರೆ ಗೆಳೆಯರು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಇತಿಹಾಸದ ಪ್ರಶ್ನೆ. ಸೊ ಇಲಾಖೆಯ ಹೆಸರು, ಆ ಇಲಾಖೆಯನ್ನು ಸ್ಥಾಪಿಸಿದ ಆಡಳಿತಗಾರರು ಮುಘಲ್ ಸಲ್ತನತ್ ಮೆಡಿವಲ್ ಪೀರಿಯಡಲ್ಲಿ ಯಾರು? ದಿವಾನಿ ಅರ್ಜ್, ದಿವಾಯಿ ರಿಯಾಸತ್, ದಿವಾನೆ ದಿವಾನೆ ಬಂದ್ಗಾನ್. ಇವುಗಳಲ್ಲಿ ಯಾರು ಸ್ಥಾಪನೆ ಮಾಡಿದ್ರು? ಸರಿಯಾದ ಉತ್ತರಗಳೇ A 1 2 3. ನೋಡಿ, ದಿವಾನೆ ಅರ್ಜನ್ನ ಬಲ್ಬನ್ ಅವರು ಸ್ಥಾಪನೆ ಮಾಡಿದರು ಈ ಇಲಾಖೆಯನ್ನು. ದಿವಾನೆ ರಿಯಾಸತ್ತನ್ನು ಅಲಾವುದ್ದೀನ್ ಖಿಲ್ಜಿ ಅವರು ಸ್ಥಾಪನೆ ಮಾಡಿದರು. ದಿವಾನೆ ಕೊಯ್ಯನ್ನು ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಸ್ಥಾಪನೆ ಮಾಡಿದರು. ದಿವಾನೆ ಬಂದ್ಗಾನ್ ಅವರು ಫಿರೋಜ್ ಶಾ ತುಗ್ಲಕ್ ಅವರು ಸ್ಥಾಪನೆ ಮಾಡಿದರು. ಮುಂದಿನ ಪ್ರಶ್ನೆ. ಇಂಡಿಯಾ ಇನಾಕ್ಟೆಡ್ ದಿ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಆಫ್ ಗುಡ್ಸ್ ರಿಜಿಸ್ಟ್ರೇಷನ್ ಆಫ್ ಪ್ರೊಟೆಕ್ಷನ್ ಆಕ್ಟ್ 1990 ಇನ್ ಆರ್ಡರ್ ಟು ಕಂಪ್ಲೈ ವಿತ್ ಅಬ್ಲಿಗೇಷನ್ ಟು. ಯಾರು? ಸೊ ಗೆಳೆಯರೆ ನೋಡಿ, ಉತ್ತರ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, UNCTAD ಆ್ಯಂಡ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸರಿಯಾದ ಉತ್ತರ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸೊ ಯಾಕೆ ಗೆಳೆಯರು ನ್ಯೂಸಲ್ಲಿ ಇದೆ ಅಂದರೆ, ಈಗ ಗೆಳೆಯರು ನೋಡಿ, ನಾವು GI ಟ್ಯಾಗ್ ಬಗ್ಗೆ ಸ್ವಲ್ಪ, GI ಗ್ರಾಫಿಕಲ್ ಇಂಡಿಕೇಶನ್ ಬಗ್ಗೆ ಗೆಳೆಯರೆ, ಇದರ ವಿಶೇಷತೆ ಕೆಲವು ಉತ್ಪನ್ನಗಳ ಮೇಲೆ ಬಳಸಲಾದ ಹೆಸರು ಅಥವಾ ಚಿಹ್ನೆಗೆ ನಾವು ಏನಂತೀವಿ? GI ಟ್ಯಾಗ್ ಅಂತ ಕರಿತೀವಿ. ಸೊ ಇದನ್ನು ಅಧಿಕೃತ ಬಳಕೆದಾರರು ಅಥವಾ ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುವವರಿಗೆ ಮಾತ್ರ ಜನಪ್ರಿಯ ಉತ್ಪನ್ನದ ಹೆಸರನ್ನು ಬಳಸಲು ಅವಕಾಶವಿದೆ. ಇದಕ್ಕೆ ಕಾಪಿರೈಟ್ ಕೂಡ ಇದೆ ಗೆಳೆಯರೆ. ಸೊ ಉತ್ಪನ್ನವನ್ನು ಇತರ ನಕಲು ಮಾಡುವಂತೆ ಅಥವಾ ಅನುಕರಿಸಲು ಇದನ್ನು ಇನ್ನೊಬ್ಬರು ನಕಲು ಮಾಡದಂತೆ ತಡೆ ಹಿಡಿಯಲು ಈ GI ಟ್ಯಾಗ್ ಕೂಡ ಮಹತ್ವವಾದ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದರ ವ್ಯಾಲಿಡಿಟಿ, GI ಟ್ಯಾಗ್ ವ್ಯಾಲಿಡಿಟಿ ಎಷ್ಟು ವರ್ಷಗಳಿದೆ ಗೆಳೆಯರೆ? 10 ವರ್ಷ. GI ಟ್ಯಾಗ್ ವ್ಯಾಲಿಡಿಟಿ 10 ವರ್ಷಗಳವರೆಗೆ ಇದೆ. ಸೊ ಇಟ್ ಈಸ್ ಗವರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ದಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಗ್ರಿಮೆಂಟ್ ಆನ್ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. ನೆನಪಿಡಿ ಗೆಳೆಯರೆ, ಇದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ದ ಟ್ರಿಪ್ಸ್ ಕಾನೂನಿನ ಅಡಿಯಲ್ಲಿ ಬರುತ್ತದೆ. ಸೊ ಇಟ್ ಈಸ್ ಗವರ್ನ್ ಡೈರೆಕ್ಟೆಡ್ ಬೈ ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಗ್ರಿಮೆಂಟ್ ಆನ್ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಗೆಳೆಯರೆ, ನಿನ್ನೆ ಕೆಲವೊಂದು GI ಟ್ಯಾಗ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಮತ್ತೆ ಇದು ನ್ಯೂಸಲ್ಲಿ ಬಂದು ಯಾವುದು GI ಟ್ಯಾಗ್ಗಳನ್ನು ಕೊಟ್ಟಿದ್ದಾರೆ? ಸೊ ಗೆಳೆಯರೆ, ರೂಪಾ ತರಕಾಸಿ ಒಡಿಶಾ, ಬಂಗ್ಲಾರ ಮುಸ್ಲಿನ್ ವೆಸ್ಟ್ ಬೆಂಗಾಲ್, ನರಸಾಪುರ್ ಕುಚೇಟ್ ರೋಗನ್ ಕ್ರಾಫ್ಟ್, ರತ್ಲಂ ರಿಯಾನಾ ಲಸುನ್ ಗೆಳೆಯರೆ ಬೆಳ್ಳುಳ್ಳಿ, ಇದು ಮಧ್ಯಪ್ರದೇಶ. ದ ಲುಮಿನೇಸ್ ಅಂಬಾಜಿ ವೈಟ್ ಮಾರ್ಬಲ್ ರಿಲೇಟೆಡ್ ಟು ಸ್ಟೋನ್. ಸೊ ತ್ರಿಪುರ ರಿಸಾ ಟೆಕ್ಸ್ಟೈಲ್ ರಿಲೇಟೆಡ್. ಸೊ ಹೈದರಾಬಾದ್ ಲ್ಯಾಕ್ ಬೆಂಗಾಲ್. ಅಸ್ಸಾಮಲ್ಲಿ ಮಜುಲಿ ಮ್ಯಾನ್ಸ್ಕ್ರಿಪ್ಟ್ ಪೇಂಟಿಂಗ್, ಇನ್ನೊಂದು ಮಜುಲಿ ಮಾಸ್ಕ್ಗೆ GI ಟ್ಯಾಗವನ್ನು ನೀಡಿದ್ದಾರೆ ಗೆಳೆಯರೆ. ಸೊ ಇವತ್ತಿನ ವ್ಯಕ್ತಿ ವಿಶೇಷತೆ, ದಿನ ವಿಶೇಷತೆ, ಸ್ಥಳ ವಿಶೇಷತೆ, ಮಹತ್ವವಾದ ಆರ್ಟಿಕಲ್ ಪ್ರಜಾವಾಣಿ, PIB, ದಿ ಹಿಂದೂ ಮತ್ತು ಇತರ ಪೇಪರ್ಗಳಿಗೆ ಬಂದಿರತಕ್ಕಂಥ ನಾವು ಕುಲಂಕುಷವಾಗಿ ವಿಸ್ತೃತವಾಗಿ ಅಧ್ಯಯನ ಮಾಡಿದ್ದೀವಿ. ಸೊ ನಿಮಗೆ ಯಾವುದೇ ಡೌಟ್ ಇದ್ದಲ್ಲಿ ನಾವು ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಸಜೆಷನ್ ಇದ್ದಲ್ಲಿ ಕಮೆಂಟನ್ನು ಹಾಕಿ ಗೆಳೆಯರೆ. ಇವತ್ತಿಗೆ ನಮ್ಮ ಈ ಸ್ಟ್ರೇಟ್ ಅಫೇರ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ವಿಸ್ತೃತವಾಗಿ ನಡೆಸಿಕೊಟ್ಟ ದಿ ಹಿಂದೂ, PIB ಮತ್ತು ಪ್ರಜಾವಾಣಿಯ ಈ ಮಹತ್ವವಾದ ಆರ್ಟಿಕಲ್ಗಳು. ಸೊ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ನಾಳೆ ಸಿಗೋಣ.